ನಿನಗಾಗಿ ಭಾಗ 2. ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ತುಟಿಗಳಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಿತು ಅಂತ ಅಂದುಕೊಂಡೆ. ಆದರೆ ಪುನಃ ಅವನ ತುಟಿಯನ್ನು ನನ್ನ ತುಟಿಗಳ ಬಳಿ ತಂದ. ಅವನ ಕಾಲನ್ನು ಹಿಡಿದುಕೊಂಡೆ. ಪ್ಲೀಸ್, ನನ್ನನ್ನು ಬಿಟ್ಟುಬಿಡಿ. ನನ್ನ ಅಕ್ಕ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡಿ ಅಂತ. ವಿಕ್ರಮ್ ಕಾಲನ್ನು ದಮಯಂತಿ ಹಿಡಿದುಕೊಂಡು ಜೋರಾಗಿ ಅಳುತ್ತಾ ಇದ್ದಾಳೆ. ಅವಳ ಕಣ್ಣೀರಿಂದ ಅವನ ಮನಸ್ಸು ಕರಗಿಲ್ಲ. ಅವನು ಅವಳನ್ನು ತುಂಬ ಕ್ರೂರವಾಗಿ ನೋಡುತ್ತಿದ್ದಾನೆ. ಪ್ರಪಂಚದ ಎಲ್ಲ ದೇವರುಗಳನ್ನು ಕೂಡ ಅವಳು ನೆನಪಿಸಿಕೊಳ್ಳುತ್ತಿದ್ದಾಳೆ. ಈ ಮನುಷ್ಯನಿಂದ ದೂರ ಹೋದರೆ ಸಾಕು. ಅವಳಂದುಕೊಂಡಿದ್ದಳು, ಸ್ವಲ್ಪ ದಿನ ಆದ ಮೇಲೆ ಡೈವರ್ಸ್ ಕೊಟ್ಟು ಬಿಡೋಣ, ಇವನ ಜೊತೆ ದೈಹಿಕವಾಗಿ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅಂತ. ಅದು ಒಂದು ಮಟ್ಟಿಗೆ ಸರಿಯಾಗಿತ್ತು. ಅವನಿಗೂ ಅವಳಿಗೂ ಎಲ್ಲಿಂದ ಎಲ್ಲಿ, ಅವಳು ಹೂವು ಅವನು ಮುಳ್ಳು. ಇಬ್ಬರಿಗೂ ಯಾವುದೇ ರೀತಿಯ ಮ್ಯಾಚ್ ಆಗುವುದಿಲ್ಲ. ಹುಲಿಯ ಬೋರಿನಲ್ಲಿ ಮೊಲ ಸಿಕ್ಕಿಕೊಂಡ ರೀತಿ ಆಗಿದೆ. ಜೋರಾಗಿ ಕಿರ್ಚುತ್ತಿದ್ದರು. ಆ ಮನೆಯಲ್ಲಿ ಒಬ್ಬ ಸದಸ್ಯರು ಕೂಡ ನನ್ನ ಸಹಾಯಕ್ಕೆ ಬರುತ್ತಿಲ್ಲ. ಕೊನೆ ಪಕ್ಷ ಬಾಗಿಲನ್ನು ತಟ್ಟುತ್ತಿಲ್ಲ. ನನಗೆ ಇನ್ನೂ ಸಂಕಟವಾಗುತ್ತಿದೆ. ಯಾರ ಬಳಿ ನಾನು ಸಹಾಯ ಕೇಳಲಿ ಭಗವಂತ? ದೇವರು ಎಲ್ಲ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾನೆ ಅಂತ ಅನಿಸಿತು. ಇವನ ಜೊತೆ ಬದುಕುವುದಕ್ಕಿಂತ ಸನ್ಯಾಸಿಯಾಗುವುದು ಉತ್ತಮ. ಆದರೆ ಅವನನ್ನು ಬೈದುಕೊಡಲು ಕೂಡ ಅವನು ಅವಕಾಶ ಮಾಡಿಕೊಡುತ್ತಿಲ್ಲ. ನನ್ನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಅವನ ಬಿಸಿ ಉಸಿರು ನನ್ನ ಕತ್ತಿಗೆ, ನನ್ನ ಕೆನ್ನೆಯ ಹತ್ತಿರ ತಾಗುತ್ತಿದೆ. ಅವನ ಸ್ಪರ್ಶ ರೋಮಾಂಚನಕವಾಗಿದೆ. ಅವನು ನನ್ನ ಕಟ್ಟಿದ್ದ ಕೂದಲನ್ನು ಜೋರಾಗಿ ಕಿತ್ತಿದ. ಕೂದಲು ಕೈಗೆ ಬಂತು. ನಾನು ನೋವಿನಿಂದ ಕಿರುಚುತ್ತಿದ್ದೆ. ಆಗ ನನ್ನ ಬಾಯಿಗೆ ಅವನ ಇನ್ನೊಂದು ಕೈಯನ್ನು ಇಟ್ಟು ಮುಚ್ಚಿದ. ಜೋರಾಗಿ ಕೂಗು, ಆದರೆ ನಿನ್ನನ್ನು ಯಾರೂ ಕೂಡ ಇಂದು ಬಂದು ಕಾಪಾಡುವುದಿಲ್ಲ. ನೀನು ನನಗೆ ಮಾತ್ರ. ನಿನ್ನ ಅಕ್ಕ ನನ್ನನ್ನು ಬಿಟ್ಟು ಬೇರೆ ಹುಡುಗನನ್ನು ಮದುವೆಯಾದಳು ಅಲ್ಲವೇ? ಅವನ ಜೊತೆ ಅವಳು ಕೂಡ ಫಸ್ಟ್ ನೈಟ್ ಮಾಡುತ್ತಾ ಇರುತ್ತಾಳೆ. ನಾವಿಬ್ಬರೂ ಕೂಡ ಮಾಡೋಣ. ನಾನು ನಿನ್ನ ಗಂಡನಲ್ಲವೇ? ನಿನ್ನನ್ನು ಮದುವೆ ಆಗಿದ್ದೇನೆ. ಅವಳಿಗಿಂತ ಏನೂ ಕಡಿಮೆ ಇಲ್ಲ. ನೀನು ಏಕೆ ನನಗೆ ಸಹಕರಿಸುತ್ತಿಲ್ಲ? ನೀನು ನನ್ನ ಹೆಂಡತಿ ಅಲ್ಲವೇ? ಇವನ ಮುಖವನ್ನು ನನ್ನ ಮುಖದ ಹತ್ತಿರ ತಂದ. ಈಗ ಇನ್ನೂ ಕ್ರೂರವಾಗಿ ಕಾಣುತ್ತಿದ್ದಾನೆ. ನನಗೆ ಭಯವಾಯಿತು. ಹುಡುಗ ಬಂದಾಗ ನಾನು ಅಕ್ಕನಿಗೆ ಹೇಳಿದ್ದು, ಹುಡುಗನನ್ನು ಒಪ್ಪಿಕೋ, ನೋಡಲು ತುಂಬ ಸುಂದರವಾಗಿದ್ದಾನೆ, ತುಂಬ ಹ್ಯಾಂಡ್ಸಮ್ ಅಂತ ಹೇಳಿದ್ದೆ. ಈಗ ನೋಡಿದರೆ ಭಯವಾಗುತ್ತಿದೆ. ಕ್ರೂರ ಪ್ರಾಣಿಯಂತೆ ಕಾಣುತ್ತಿದ್ದಾನೆ. ನಾನು ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದೇನೆ. ಅವನು ನಗುತ್ತಿದ್ದಾನೆ. ಅಷ್ಟರಲ್ಲಿ ಅವನಿಗೆ ಯಾವುದೋ ಕಾಲ್ ಬಂತು. ನಿರಂತರವಾಗಿ ರಿಂಗ್ ಆಗುತ್ತಿದೆ. ಪದೇ ಪದೇ ಅವನ ಫೋನ್ಗೆ ಕಾಲ್ ಬರುತ್ತಿದೆ. ಮೊದಲು ಅವನು ಕಟ್ ಮಾಡಿದ. 2ನೇ ಬಾರಿ ಕೂಡ ಕಟ್ ಮಾಡಿದ. 3ನೇ ಬಾರಿ ಫೋನನ್ನು ತೆಗೆದುಕೊಂಡು ಮಾತನಾಡಲು ಶುರು ಮಾಡಿದ. ನಂತರ ಅವನ ಮುಖದ ಮೇಲೆ ಇದ್ದ ಕ್ರೂರತೆ ಸಡನ್ ಆಗಿ ನಿಂತು ಹೋಯಿತು. ಶಾಂತವಾಗಿ ಇದ್ದಾನೆ. ಯಾವುದೋ ಟೆನ್ಷನ್ ಇರಬೇಕು. ಅವನ ದೇಹ ಸಂಪೂರ್ಣವಾಗಿ ಶೆಕೆಯಿಂದ ತುಂಬಿದೆ. ಬೆವರುತ್ತಿದ್ದಾನೆ. ನಾನು ಇದ್ದೇನೆ ಅನ್ನುವ ಅರಿವು ಕೂಡ ಅವನಿಗೆ ಇಲ್ಲ. ಇವನ ಜೊತೆ ಹೇಗೆ ಬದುಕುವುದು? ಬದುಕಬೇಕಾ ಅಂತ ಅನಿಸಿತು. ತುಂಬ ಬಿರುಸಾಗಿ ಅವನು ನಡೆದು ಹೊರಗೆ ಹೋದ. ಅವನು ಹೋಗುತ್ತಿರುವ ಕೆಲಸ ಆಗದೇ ಇರಲಿ. ನನಗೆ ಇಷ್ಟು ಕಷ್ಟ ಕೊಡುತ್ತಿದ್ದಾನೆ, ಇಷ್ಟು ನೋವು ಮಾಡುತ್ತಿದ್ದಾನೆ. ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗಲಿ ಅಂತ ಒಂದು ಕ್ಷಣ ಮನಸ್ಸಿಗೆ ಅನಿಸಿತು. ನಂತರ ಅವನು ಕಟ್ಟಿರುವ ತಾಳಿ ಕಾಣಿಸಿತು. ಎಂಥ ವಿಪರ್ಯಾಸ! ಮದುವೆ ಆದ ದಿನವೇ ನನ್ನ ತಾಳಿ ಕಟ್ಟಿದ ಗಂಡನನ್ನು ನಾನು ಬೈಯಬೇಕು, ಅವನಿಗೆ ಶಾಪ ಹಾಕಬೇಕು. ಈ ರೀತಿಯ ಬದುಕು ಪ್ರಪಂಚದ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರದು ಭಗವಂತ. ಎಲ್ಲ ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯಾಗಿ ಬಾಳಲಿ. ನನ್ನ ಬದುಕಲ್ಲೂ ಕೂಡ ಒಳ್ಳೆಯದು ಆಗಲಿ. ದೇವರು ನನ್ನ ಎಲ್ಲ ಕಷ್ಟವನ್ನು ಬಹಳ ಬೇಗ ಬಗೆಹರಿಸಲಿ. ಚಿಕ್ಕಪ್ಪ ಹೇಳುತ್ತಿದ್ದರು, ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ಕೆಲವೊಮ್ಮೆ ಸಮಯ ಕರ್ಮಗಳು ಪರೀಕ್ಷೆ ಮಾಡುತ್ತವೆ. ಆ ಪರೀಕ್ಷೆ ಮಾಡಬೇಕಾದಾಗ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಅಷ್ಟೇ. ಅದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಬೆನ್ನು ಮಾಡಿ ತೋರಿಸಿದರೆ ಆ ಸಮಸ್ಯೆಗಳು ನಮ್ಮ ತಲೆಯ ಮೇಲೆ ಕೂರುತ್ತವೆ ಅಂತ ಹೇಳಿದ ಮಾತು ನೆನಪಾಯಿತು.
ಈಗ ನಾನು ವಿಧಿಯಿಲ್ಲದೆ ಬದುಕಬೇಕಾದ ಪರಿಸ್ಥಿತಿ ಬಂದಿದೆ. ಈ ಮನೆಯನ್ನು ಬಿಟ್ಟು ಎಲ್ಲಾದರೂ ಓಡಿ ಹೋಗೋಣ ಅಂತ ಅಂದುಕೊಂಡೆ. ಅವನು ಹೇಗಿದ್ದರೂ ಇಲ್ಲ, ತುಂಬ ಟೆನ್ಷನ್ ಮಾಡಿಕೊಂಡು ಹೋಗಿದ್ದಾನೆ. ಸದ್ಯಕ್ಕಂತೂ ಬರುವುದಿಲ್ಲ. ಬಂದರೂ ನನಗೂ ಅವನಿಗೂ ಏನು ಸಂಬಂಧ ಇರುವುದಿಲ್ಲ ಅಂತ ನಾನು ನನ್ನ ಬಟ್ಟೆಯನ್ನು ಮೊದಲು ಸರಿ ಮಾಡಿಕೊಂಡೆ. ಕೂದಲನ್ನು ಗಂಟು ಹಾಕಿದೆ. ಮುಖದ ಮೇಲೆ ಇದ್ದ, ಅದರಲ್ಲೂ ತುಟಿಯ ಮೇಲೆ ತುಂಬ ರಕ್ತದ ಕಲೆಗಳು ಆಗಿತ್ತು. ಅವುಗಳನ್ನೆಲ್ಲ ಸರಿ ಮಾಡಿಕೊಂಡು ಕನ್ನಡಿಯನ್ನು ನೋಡಿದೆ. ರೂಮಿನ ಬಾಗಿಲನ್ನು ಬಹಳ ಸುಲಭವಾಗಿ ತೆಗೆದೆ. ಅವನು ಹೊರಗಡೆಯಿಂದ ಲಾಕ್ ಮಾಡಿಕೊಂಡಿರುತ್ತಾನೆ ಅಂತ ಭಯವಾಗಿತ್ತು. ಆ ಮನೆಯಲ್ಲಿ ಸಂಪೂರ್ಣವಾಗಿ ನಿಶ್ಶಬ್ದ. ಎಲ್ಲ ರೂಮಿನಲ್ಲೂ ಲೈಟ್ ಆನ್ ಆಗಿತ್ತು. ಅಂದರೆ ಪ್ರತಿಯೊಬ್ಬರೂ ಕೂಡ ರೂಮಿನಲ್ಲಿ ಇದ್ದಾರೆ. ಯಾರೂ ಕೂಡ ಹೊರಗಡೆ ಬರುತ್ತಿಲ್ಲ. ನನ್ನ ಕಷ್ಟಕ್ಕೆ ಸಹಾಯ ಮಾಡಬೇಕಾಗುತ್ತದೆ ಅಂತ ಇಲ್ಲಿ ನಾನೊಬ್ಬಳೇ ಒಂಟಿ, ಒಬ್ಬಳೇ ಯುದ್ಧ ಮಾಡಬೇಕು ಅಂತ ಅನಿಸಿತು. ಯಾರ ಸಹಾಯ ನನಗೆ ಬೇಡ. ದೇವರು ನನ್ನ ಜೊತೆ ಇದ್ದಾನೆ. ನನಗೆ ಅನ್ಯಾಯವಾಗುತ್ತಿದೆ, ಸಹಾಯ ಮಾಡುತ್ತಾನೆ ಅಂತ ಮೇನ್ ಡೋರ್ ಹೊರಗೆ ಯೋಚಿಸಿ ಬಂದೆ. ಆದರೆ ಆ ಡೋರ್ ಓಪನ್ ಆಗುತ್ತಿರಲಿಲ್ಲ. ಹೊರಗಡೆಯಿಂದ ಲಾಕ್ ಆಗಿದೆ. ಕೀ ಹುಡುಕಿದೆ, ಕೀ ಸಿಕ್ಕಿಲ್ಲ. ತುಂಬ ರೀತಿಯಲ್ಲಿ ಪ್ರಯತ್ನಿಸಿದೆ, ಆದರೆ ಎಲ್ಲೂ ಕೂಡ ಸಿಗಲಿಲ್ಲ. ನನ್ನ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ಹಣೆ ಮೇಲಿಂದ ರಕ್ತ ಸೋರುತ್ತಿದೆ. ಅವನು ಮಾಡಿದ್ದ ಗಾಯ ಜೋರಾಗಿ ಬಾಗಿಲನ್ನು ನನ್ನ ಕೈಯಿಂದ ಹೊಡೆಯುತ್ತಿದ್ದೆ. ಅಷ್ಟು ದುಃಖವಾಗುತ್ತಿತ್ತು. ಅಲ್ಲಿ ಇದ್ದ ಪ್ರತಿಯೊಬ್ಬರೂ ಕೂಡ ನನಗೆ ಮುಖವನ್ನು ತೋರಿಸದೆ ರೂಮಿನ ಒಳಗಡೆ ಇದ್ದಾರೆ. ಅಡಿಗೆ ಮನೆಯಿಂದ ಕೆಲಸದವಳು ಬಂದು ಹೊರಗಡೆಯಿಂದ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ನಾನು ಹಾಕುತ್ತೇನೆ ಅಂದರೆ ಅವರು ಒಪ್ಪಲಿಲ್ಲ. ನೀನು ಹಾಕಿದರೆ ಅವಳು ಪುನಃ ಆ ಲಾಕನ್ನು ಓಪನ್ ಮಾಡಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ನಾನು ಹೊರಗಡೆಯಿಂದ ಹಾಕಿ ಹೋಗುತ್ತೇನೆ. ಅವಳು ಮನೆ ಬಿಟ್ಟು ಹೋಗದಂತೆ ನೋಡಿಕೊ. ಅಕಸ್ಮಾತ್ ಅವಳು ಮನೆ ಬಿಟ್ಟು ಹೋದರೆ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕುತ್ತೇನೆ ಅಂತ ಯಜಮಾನರು ಹೇಳಿ ಹೋಗಿದ್ದಾರೆ. ದಯವಿಟ್ಟು ನೀವು ಮನೆಯನ್ನು ಬಿಟ್ಟು ಹೋಗಬೇಡಿ. ನೀವು ಹೋದರೆ ನಮ್ಮ ಗಂಜಿಯ ಗತಿ ಏನು? ನಾವು ಬಡವರು, ಮಕ್ಕಳನ್ನು ಸಾಕಬೇಕು. ನಿನ್ನ ಗಂಡ ಸಾಕುತ್ತಾನೆ ಅಂತ ಹೇಳಿದೆ. ಆಗ ಅವಳು ಸೀರೆಯನ್ನು ಎತ್ತಿ ತೋರಿಸಿದಳು. ನೋಡಿ, ನನ್ನ ಗಂಡ ನೆನ್ನೆ ರಾತ್ರಿ ಹೊಡೆದಿರುವುದು. ಸಾರು ಸ್ವಲ್ಪ ತಣ್ಣಗಿದೆ ಅನ್ನುವ ವಿಷಯಕ್ಕೆ. ನನ್ನ ಇಬ್ಬರೂ ಮಕ್ಕಳು ನನಗಾಗಿ ಬದುಕುತ್ತಾರೆ. ಅವರನ್ನು ನಾನು ಚೆನ್ನಾಗಿ ಸಾಕಲು ದುಡಿಯಬೇಕು. ಪ್ಲೀಸ್ ಅಂತ ನನ್ನ ಕಾಲ ಕೆಳಗಡೆ ಕುಳಿತುಕೊಳ್ಳಲು ನಾನು ಏನೂ ಮಾತನಾಡದೆ ನನ್ನ ರೂಮಿಗೆ ಹೋಗಿ ಕುಳಿತುಕೊಂಡೆ. ಕೆಲಸದವಳು ಹೇಳಿದ ಮಾತು ನೆನಪಾಯಿತು. ಈ ಮನೆಯಲ್ಲಿ ಬರಬೇಕಾದಾಗ ಅವರ ಆಯ್ಕೆ, ಆದರೆ ಹೋಗಬೇಕಾದಾಗ ನಮ್ಮ ವಿಕ್ರಮ್ ಸರ್ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರೂ ಕೇಳಬೇಕು. ಇಲ್ಲವಾದರೆ ಪ್ರಳಯ ಆಗುತ್ತದೆ. ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ನಾನು ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಮೊದಲು ಅಕ್ಕನನ್ನು ಹುಡುಕಿ ಅವಳು ಏಕೆ ಹೀಗೆ ಮಾಡಿದಳು ಅಂತ ತಿಳಿದುಕೊಳ್ಳಬೇಕು. ಅಕಸ್ಮಾತ್ ಅವಳು ಮದುವೆ ಆಗಿಲ್ಲವಾದರೆ ಈ ವಿಕ್ರಮ್ ಜೊತೆ ಮದುವೆ ಮಾಡಿಸಿ ನಾನು ಹೊರಟು ಹೋಗುತ್ತೇನೆ. ನನ್ನ ಕನಸುಗಳನ್ನು ಈಡೇರಿಸಿಕೊಳ್ಳುತ್ತೇನೆ. ಇವನ ಜೊತೆ ಇದ್ದರೆ ಜೀವನ ಹಾಳಾಗುತ್ತದೆ. ಅದರಲ್ಲಿ ಒಂದೇ ಒಂದು ಮಾತು ಸುಳ್ಳಲ್ಲ. ಮನುಷ್ಯನ ರೀತಿ ಇಲ್ಲ ಅವನು. ಈ ಯೋಚನೆಯಲ್ಲಿ ಇದ್ದವಳಿಗೆ ಹಿಂದೆಯಿಂದ ಯಾರೋ ಬಂದು ಮುಟ್ಟಿದರು. ನಾನು ಬೆಚ್ಚಿಬಿದ್ದೆ. ಪುನಃ ವಿಕ್ರಮ್ ಬಂದಿರಬೇಕು. ನನಗೆ ದೈಹಿಕವಾಗಿ ಇನ್ನೂ ಕಷ್ಟ ಕೊಡುತ್ತಾನೆ ಅಂತ ಜೋರಾಗಿ ಕಿರುಚಿದೆ. ಆಗ ಅಮ್ಮವ್ರೆ, ನಾನು ಶಾಂತಿ. ನಿಮ್ಮ ಗಾಯ ಆಗಿದ್ದು ನನ್ನ ಕಣ್ಣಿಗೆ ಕಾಣಿಸಿತು. ಇದನ್ನೆಲ್ಲ ಹಚ್ಚಿದರೆ ಸರಿ ಹೋಗುತ್ತದೆ. ನನಗೆ ಈ ರೀತಿಯ ಗಾಯಗಳು ಅಲ್ಲಲ್ಲಿ ಆಗುತ್ತಿರುತ್ತದೆ. ನಾನು ಈ ರೀತಿ ಸೊಪ್ಪಿನ ರಸದಿಂದ ಇದನ್ನು ವಾಸಿ ಮಾಡಿಕೊಳ್ಳುತ್ತೇನೆ ಅಂತ ತೋರಿಸಿದಳು. ಅವಳು ಮಾಡಿಕೊಂಡು ಬಂದಿದ್ದ ಮೆಡಿಸನನ್ನು. ಎಷ್ಟು ಅವಳು ಅಮಾಯಕಳು ಅಂತ ಅನಿಸಿತು. ನನ್ನ ಗಾಯಗಳಿಗೆ ಆಯಿಂಟ್ಮೆಂಟನ್ನು ಹಾಕಿದಳು. ನೀವು ಊಟ ಮಾಡಿಲ್ಲವೇನೋ? ಊಟ ತಂದು ಕೊಡುತ್ತೇನೆ. ಹೊರಗಿನಿಂದ ನಿಮಗೆ ಊಟ ತಂದು ಇಟ್ಟಿದ್ದಾರೆ. ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದೆ. ನೀವು ಮದುವೆ ಆಗಿ ಬಂದ ದಿನ ಆ ರಾತ್ರಿ ಇಲ್ಲಿಯ ಮನೆಯ ಊಟವನ್ನು ಮಾಡಬಾರದು. ಅಪ್ಪನ ಮನೆಯಿಂದ ಊಟ ತರಬೇಕು. ಇಲ್ಲವಾದರೆ ಹೊರಗಡೆಯಿಂದ ತರಿಸಿ ತಿನ್ನಬೇಕು. ಏಕೆಂದರೆ ಅಪ್ಪನ ಮನೆಯ ದರಿದ್ರವನ್ನು ಇಲ್ಲಿ ಬಿಡುತ್ತಾರೆ.
ಅನ್ನುವ ನಂಬಿಕೆ. ಅಪ್ಪ ಅವರು ಸದ್ಯಕ್ಕೆ ಬರುವುದಿಲ್ಲ. ಹಿಂದೆ ಮುಂದೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.